ಇಲ್ಲಿ ಎಜ್ರನು ಬರೆದ ಪುಸ್ತಕದ 1ನೇ ಅಧ್ಯಾಯದ ಇಲ್ಲಿ 1ರಿಂದ 4 ವಚನಗಳು ನಮಗೆ ಕೊಡಲ್ಪಟ್ಟಂತ ಭಾಗವಾಗಿದೆ ಪ್ರಿಯರೇ. ಕರ್ತನಲ್ಲಿ ಪ್ರೀತಿಯುಳ್ಳವರೇ, ಇಲ್ಲಿ ನಾವು ನೋಡುವಾಗ ಕೋರೇಷನ್ ಅನ್ನುವಂತ ಒಬ್ಬ ರಾಜನ ಆದೇಶ ಎಂಬುದಾಗಿ ನಾವು ಇದರ ಶೀರ್ಷಿಕೆಯಲ್ಲಿ ನೋಡುತ್ತೇವೆ. ನಂತರ 2ನೇದಾಗಿ ದೇವರ ವಾಕ್ಯವು ಜೀವವುಳ್ಳದ್ದಾಗಿದೆ ಮತ್ತು ಸಜೀವವುಳ್ಳದ್ದಾಗಿದೆ ಎಂಬುದನ್ನು ಇಲ್ಲಿ 2 ಭಾಗವಾಗಿ ಇದನ್ನು ನಾವು ವಿಂಗಡಿಸಲ್ಪಡಬಹುದು. ಇಸ್ರಾಯೇಲರು ಆ ಒಂದು ಸರಿಯಾಗಿ ಒಯ್ಯಲ್ಪಟ್ಟಿರ್ತಾರೆ. ಇವರು ಸರಿಯಾಗಿ ಒಯ್ಯಲ್ಪಟ್ಟಾಗ ಅಲ್ಲಿ ಏನಾಗುತ್ತಂದ್ರ, ಇವರ ಬಂಧನದಿಂದ ಬಿಡುಗಡೆ ಹೊಂದುವುದಕ್ಕಾಗಿ ಯೆರೆಮೀಯನೆಂಬ ಪ್ರವಾದಿಯು ಮೊದಲೇ ಇದನ್ನು ಬರೆಯಲ್ಪಟ್ಟಿರುವುದನ್ನು ನಾವು ಯೆರೆಮೀಯನ ಪುಸ್ತಕ 29ನೇ ಅಧ್ಯಾಯ ವಚನ 10ರಿಂದ 14 ವಚನಗಳಲ್ಲಿ ನಾವು ನೋಡುತ್ತೇವೆ. ಅಲ್ಲಿ ಏನು ಬರೆಯಲ್ಪಟ್ಟಿದೆ ಎಂಬುದಾಗಿ ಸ್ವಲ್ಪ ನಾವು ನೋಡಿ ಬರುವಂತವರಾಗಿದ್ದೇವೆ. ಯೆರೆಮೀಯನ ಬರೆದ ಪ್ರವಾದನೆ ಗ್ರಂಥದಲ್ಲಿ ನೋಡುವಾಗ ಅದರ 29ನೇ ಅಧ್ಯಾಯ ಅದರ 10ನೇ ವಚನದಲ್ಲಿ, ಯೆಹೋವನು ಇಂತೆನ್ನುತ್ತಾನೆ, ಬಾಬೆಲ್ ರಾಜ್ಯವು 70 ವರ್ಷ ಪ್ರಬಲಿಸಿದ ಮೇಲೆ ನಾನು ನಿಮ್ಮನ್ನು ಕಟಾಕ್ಷಿಸಿ ಈ ಸ್ಥಳಕ್ಕೆ ತಿರುಗಿ ಬರಮಾಡುವೆನೆಂಬ ನನ್ನ ಶುಭವಾಕ್ಯವನ್ನು ನಿಮಗಾಗಿ ನೆರವೇರಿಸುವೆನು. ಇವರಿಗೆ ಗೊತ್ತಾಗಲಿ, ನಿರೀಕ್ಷೆ ಇರಲಿ ಎಂದು ನಾನು ನಿಮ್ಮ ವಿಷಯದಲ್ಲಿ ಮಾಡಿಕೊಳ್ಳುತ್ತಿರುವ ಆಲೋಚನೆಗಳನ್ನು ನಾನು ಬಲ್ಲವನಾಗಿದ್ದೇನೆ. ಕ್ರಿಸ್ತನಲ್ಲಿ ಪ್ರೀತಿಯುಳ್ಳ ಪ್ರಿಯರೇ, ಇವರು ಬೆಬಿಲೋನ್ ದೇಶದಲ್ಲಿ ಸರಿಯಾಗಿ ಒಯ್ಯಲ್ಪಟ್ಟಾಗ ಅಲ್ಲಿ ಇರಾನ್ ರಾಜ್ಯನಾಗಿದ್ದ ಕೋರೇಷನು ಎಂಬುದಾಗಿ, ಈ ಕೋರೇಷನು ಈತನ ವಿಷಯವಾಗಿ ಅನೇಕ ವರ್ಷಗಳ ಹಿಂದೆ ಬರೆಯಲ್ಪಟ್ಟಿತ್ತು. ಈ ಒಂದು ಕಾಲಘಟ್ಟಗಳಲ್ಲಿ ಈ ರೀತಿಯಾಗಿರುವಂತ ರಾಜ್ಯನ ಸ್ಥಾನಕ್ಕೆ ಬಂದಾಗ ನಿಮ್ಮನ್ನು ಹಿಂತಿರುಗಿಸಿ ಕಳಿಸುವೆನು ಎಂಬುದಾಗಿ. ಈ ವಾಕ್ಯವು ಯೆರೆಮೀಯನ ಮುಖಾಂತರವಾಗಿ ನೆರವೇರಲ್ಪಟ್ಟಿತ್ತು. ಜೆರುಬ್ಬಾಬೆಲನ ಕಾಲದಲ್ಲಿ ಸರಿಯಾಗಿ ಒಯ್ಯಲ್ಪಟ್ಟನು. ನಂತರ ಯೆರೆಮೀಯನ ಮುಖಾಂತರ ಪ್ರವಾದನೆ ನೆರವೇರಲ್ಪಟ್ಟಿತ್ತು. ಕೋರೇಷನ ಆಡಳಿತದಲ್ಲಿ ಬಿಡುಗಡೆ ಆಯಿತು. ಕೋರೇಷನ ಮನಸ್ಸನ್ನು ದೇವರ ವಾಕ್ಯವು ಅಲ್ಲಿ ಪ್ರೇರೇಪಿಸಿ ಆಲಯವನ್ನು ಕಟ್ಟುವಂತೆ ಪ್ರೇರೇಪಿಸಿತು ಎಂಬುದನ್ನು ನಾವು ನೋಡುತ್ತೇವೆ. ಕರ್ತನಲ್ಲಿ ಪ್ರಿಯರಾದವರೇ, ದೇವರ ವಾಕ್ಯವು ಸಜೀವವುಳ್ಳದ್ದು ಮತ್ತೆ ಕಾರ್ಯ ಸಾಧಕವಾದದ್ದು ಎಂಬುದಾಗಿ ನಾವು ದೇವರ ವಾಕ್ಯದಲ್ಲಿ ನೋಡುತ್ತೇವೆ. ಯಾಕಂದ್ರೂ ದೇವರ ಬಾಯಿಂದ ಹೊರಡುವ ಪ್ರತಿಯೊಂದು ಮಾತು ಕೂಡ ಅದು ಜೀವವುಳ್ಳದ್ದಾಗಿದೆ ಎಂಬುದಾಗಿ. ಇದು ಒಂದು ಕತೆ ಪುಸ್ತಕವಲ್ಲ, ಒಂದು ನ್ಯೂಸ್ ಪೇಪರ್ ಅಲ್ಲ, ಸ್ವತಃ ದೇವರೇ ತನ್ನ ಆತ್ಮನ ಪ್ರೇರೇಪಣೆಯಿಂದ ತನ್ನ ಜನರಿಂದ ಬರೆಸಲ್ಪಟ್ಟಂತ ಸತ್ಯವೇದ ವಾಕ್ಯಗಳಿವೆ. ಯೇಸು ಸ್ವಾಮಿ ಅವರು ಕೂಡ ಒಂದು ಉದಾಹರಣೆಯನ್ನು ನಮಗೆ ಹೇಳಿದ್ದಾರೆ. ಮತ್ತಾಯನ ಬರೆದ ಸುವಾರ್ತೆ ಆದ್ರೆ 4ನೇ ಅಧ್ಯಾಯದಲ್ಲಿ ಅವರು ಹೇಳ್ತಾರೆ ಏನಂದ್ರ, ಅಲ್ಲಿ 4ನೇ ಅಧ್ಯಾಯ 4ನೇ ವಚನದಲ್ಲಿ ದೇವರ ಬಾಯಿಂದ ಹೊರಡುವ ಪ್ರತಿಯೊಂದು ಮಾತಿನಿಂದಲೂ ಬದುಕುವನು ಎಂಬುದಾಗಿ. ಇಲ್ಲಿ ನೋಡ್ರಿ, ಎಷ್ಟೋ ಶತಮಾನಗಳ ವರ್ಷಗಳ ಹಿಂದೆ ಬರೆಯಲ್ಪಟ್ಟಂತ ವಾಕ್ಯಗಳು ಇಲ್ಲಿ ನೆರವೇರಲ್ಪಟ್ಟಿತ್ತು. ಹಾಗೆ ಆಯಾಯ ಕಾಲಘಟ್ಟಗಳಲ್ಲಿ ಅದು ನೆರವೇರಲ್ಪಡುವಂತದ್ದಾಗಿದೆ. ದೇವರ ವಾಕ್ಯವಾದ ಸುಮ್ಮನೆ ಇರುವಂತದ್ದಲ್ಲ, ಅದು ಜೀವವುಳ್ಳದ್ದಾಗಿದೆ. ಅದು ಬೆಳೆದು ಫಲಿಸುವಂತ ವಾಕ್ಯಗಳಾಗಿದೆ ಪ್ರಿಯರೇ. ಇಲ್ಲಿ ಕೋರೇಷನ ಮನಸ್ಸನ್ನು, ಕಠಿಣವಾಗಿರುವಂತ ಮನಸ್ಸನ್ನು, ಆಗಿನ ಕಾಲದ ರಾಜ್ಯರ ಮನಸ್ಸು ಯಾವ ರೀತಿ ಇತ್ತಂತ ನಾವು ಕಳೆದ ಎಲ್ಲ ಧ್ಯಾನಗಳಲ್ಲಿ ಧ್ಯಾನಿಸ್ತಾ ಬಂದೆವು. ಬಹಳ ಕಠಿಣವಾಗಿರುವಂತ ವ್ಯಕ್ತಿಗಳವರಾಗಿರ್ತಾ ಇದ್ರು. ಅವರು ಸೆರೆ ಹಿಡಿದ ನಂತರ ಅವರು ಯಾರನ್ನು ಅಷ್ಟು ಸುಲಭವಾಗಿ ಬಿಟ್ಟು ಕೊಡ್ತೇ ಇರಲಿಲ್ಲ ಪ್ರಿಯರೇ. ಕಾರಣ ಏನಂದ್ರ, ಅವರಿಂದ ಅನೇಕ ಆದಾಯಗಳು ಅವರಿಗೆ ಸಿಗ್ತಾ ಇತ್ತು ಪ್ರಿಯರೇ. ಇಲ್ಲಿ ಕೋರೇಷನ್ ಅನ್ನುವಂತ ಒಬ್ಬ ರಾಜ್ಯನ ಆಡಳಿತದಲ್ಲಿ ಇದರ ಕಾಲಘಟ್ಟ ಬಂದ್ಬಿಟ್ಟು
ಇದು ನಡೆದಿರುವಂತ ಕಾಲ 1309ರಲ್ಲಿ ಕ್ರಿಸ್ತ ಪೂರ್ವ ಬಿಸಿಯಲ್ಲಿ ಪಾರಸಿಯ ರಾಜನಾದ ಕೊರೇಶನು ಬಾಬೆಲನ್ನು ವಶಪಡಿಸಿಕೊಂಡನು. ಈ ಕಾಲಘಟ್ಟಗಳಲ್ಲಿ ಈ ರಾಜನು ತನ್ನ ಸ್ಥಾನಕ್ಕೆ ಬಂದಾಗ ಇಸ್ರಾಯೇಲರನ್ನು ತಿರುಗಿ ಅವರನ್ನು ಸ್ವದೇಶಕ್ಕೆ ಕಳಿಸಿಕೊಟ್ಟನು. ಇಲ್ಲಿ ನೋಡುವಾಗ ನಾವು ಪಾರಸಿಯ ರಾಜನಾದ ಕೊರೇಶನು ಮೊದಲನೆಯ ವರ್ಷದಲ್ಲಿ ಯೆಹೋವನು ತಾನು ಯೆರೆಮೀಯನ ಮುಖಾಂತರ ಹೇಳಿದ ವಾಕ್ಯವನ್ನು ನೆರವೇರಿಸುವುದಕ್ಕಾಗಿ ಪಾರಸಿಯ ರಾಜನಾದ ಕೊರೇಶನನ್ನು ಪ್ರೇರೇಪಿಸಿದನು. ಅವನನ್ನು ತನ್ನ ರಾಜ್ಯದಲ್ಲೆಲ್ಲ ಡಂಗೂರದಿಂದಲೂ ಪತ್ರಗಳಿಂದಲೂ ಪಾರಸಿಯ ರಾಜನಾದ ಕೊರೇಶನೆಂಬ ನನ್ನ ಮಾತನ್ನು ಕೇಳಿರಿ. ಪರಲೋಕ ದೇವರಾದ ಯೆಹೋವನು ನನಗೆ ಭೂಲೋಕದ ಎಲ್ಲ ರಾಜ್ಯಗಳನ್ನು ಕೊಟ್ಟು ತನಗೋಸ್ಕರ ಯಹೂದ್ಯ ದೇಶದ ಯೆರೂಸಲೇಮಿನಲ್ಲಿ ಆಲಯವನ್ನು ಕಟ್ಟಬೇಕೆಂದು ಆಜ್ಞಾಪಿಸಿದ್ದಾನೆ ಎಂಬುದಾಗಿ ಅಲ್ಲಿ ಡಂಗೂರ ಸಾರಲ್ಪಟ್ಟಿತ್ತು. ಪ್ರಿಯರೇ, ನೀವು ಹೊರಡ್ರಿ, ಈ ಒಂದು ಬೆಬಿಲೋನ್ ದೇಶದಿಂದ ನೀವು ಹೊರಟು ಹೋಗಿ ನೀವು ಅಲ್ಲಿ ಯೆರೂಸಲೇಮಿನಲ್ಲಿ ಆಳು ಬಿದ್ದಂತ, ಅಲ್ಲಿ ಕೊಳ್ಳೆ ಹೊಡೆಯಲ್ಪಟ್ಟಂತ ಎಲ್ಲ ಒಂದು ದೇವಾಲಯವಾಗಿ ಧ್ವಂಸವಾಗಿ ಹೋಗಿದೆ. ಅಲ್ಲಿ ಪಾತ್ರೆ ಎಲ್ಲವೂ ಬೇರೆಯವರ ಪಾಲಾಗಿದೆ. ಈ ರೀತಿ ದೇವರ ವಸ್ತುಗಳೆಲ್ಲವೂ ಹಾಳಾಗಿ ಹೋಗಿದೆ. ಅಲ್ಲಿ ದೇವರ ಒಂದು ಪ್ರಸನ್ನತೆ ಇಲ್ಲದ ಕಾರಣ ನೀವು ಅಲ್ಲಿಗೆ ಹೊರಟು ಹೋಗಿ ನೀವು ತಿರುಗಿ ಕಟ್ರಿ ಎಂಬುದಾಗಿ ಎಜ್ರ ಮತ್ತು ನೇಹೆಮೀಯ ಇತರರ ಪ್ರವಾದಿಗಳನ್ನು ಅಲ್ಲಿ ಪ್ರೇರೇಪಿಸುವುದನ್ನು ನಾವು ನೋಡುತ್ತೇವೆ. ಕರ್ತನಲ್ಲಿ ಪ್ರೀತಿಯುಳ್ಳ ಪ್ರಿಯ ದೇವರ ಮಕ್ಕಳೇ, ಈ ರಾಜ್ಯನು ಅವರನ್ನು ಹೊರಡಿಸಲ್ಪಟ್ಟನು. ಮತ್ತೆ ಹೊರಡಿಸಲ್ಪಟ್ಟಾಗ ಅಲ್ಲಿ ಉಳಿದಂತ ಬೇರೆ ಬೇರೆ ಯಹೂದಿ ಜನಗಳು ನೀವೇನ್ ಮಾಡ್ಬೇಕಂದ್ರ ಅವರಿಗೆ ಕಾಣಿಕೆಯನ್ನು ನೀವು ಕೊಡ್ರಿ. ಬೆಳ್ಳಿ ಬಂಗಾರಗಳನ್ನು ಮತ್ತು ಪಶುಗಳನ್ನು, ಈ ರೀತಿಯಾದಂತ ಕಾಣಿಕೆಗಳನ್ನು ಕೊಟ್ಟು ನೀವು ಸಹಕರಿಸಿರಿ. ದೇವರ ಒಂದು ಆಲಯವನ್ನು ಕಟ್ಟುವುದಕ್ಕಾಗಿ ನೀವು ಈ ರೀತಿ ಸಹಾಯಗಳನ್ನು ಮಾಡ್ರಿ ಎಂಬುದಾಗಿ ಪ್ರೇರೇಪಿಸಿ ಕಳಿಸುವುದನ್ನು ನಾವು ನೋಡುತ್ತೇವೆ. ಕರ್ತನಲ್ಲಿ ಪ್ರೀತಿಯುಳ್ಳ ಪ್ರಿಯರೇ, ದೇವರ ವಾಕ್ಯವು ಸಜೀವವಾದದ್ದು ಎಂಬುದಾಗಿ ನಾವು ನೋಡುವಾಗ ಅದು ಎಂಥವರನ್ನು ಬೇಕಾದರೂ ಅದು ಪ್ರೇರೇಪಿಸುವಂಥದ್ದಾಗಿದೆ. ಅದು ಕಠಿಣವಾದ ಹೃದಯವಾಗಿರ್ಬೋದು, ದುರಂಕಾರದಿಂದ ತುಂಬಿರುವ ಹೃದಯವಾಗಿರ್ಬೋದು, ಅದು ಯಾವುದೇವಾದಂಥ ಕಠಿಣ ವ್ಯಕ್ತಿ ಆದರೂ ಕೂಡ ಅಲ್ಲಿ ದೇವರು ಹೇಳಿದ ಮೇಲೆ ಅದು ಆಗಲೇಬೇಕು. ಯಾಕಂದ್ರೆ ಅಷ್ಟು ಪವರು ದೇವರ ವಾಕ್ಯದಲ್ಲಿದೆ. ಪ್ರಿಯರೇ, ನಾವು ಹಿಂದೆ ಫರೋನನ ಒಂದು ಜೀವಿತದಲ್ಲಿ ಕೂಡ ನೋಡ್ತಾ ಇರ್ತೇವೆ. ಅಲ್ಲಿ ಅನೇಕ ಉಪದ್ರವಗಳು ಬಂದಾಗ ಆ ಕಠಿಣವಾದಂಥ ಹೃದಯವಾದರೂ ಕೂಡ ದೇವರು ಕೊನೆಯದಾಗಿ ಅವರನ್ನು ಹೊರಟಿಸಿ ಹೋಗುವುದನ್ನು ನಾವು ಈ ಸತ್ಯವೇದದಲ್ಲಿ ಕಾಣಲ್ಪಡುವಂಥವರಾಗಿದೆ. ಇಲ್ಲಿ ಜ್ಞಾನ ವ್ಯಕ್ತಿ ಪುಸ್ತಕದಲ್ಲಿ ನಾವು ನೋಡುವಾಗ, ಜ್ಞಾನ ವ್ಯಕ್ತಿಗಳ ಪುಸ್ತಕ 21ನೇ ಅಧ್ಯಾಯದ ಅದರ 28ನೇ ವಚನದಲ್ಲಿ ನಾವು ನೋಡುವಾಗ ಅಲ್ಲಿ ರಾಜರ ಮನಸ್ಸನ್ನು ನೀರಿನ ಕಾಲುವೆಗಳಂತೆ ದೇವರು ತಿರುಗಿಸುವಂತಾಗಿದ್ದಾನೆ. ಒಂದು ಚಾನಲ್ ಅಥವಾ ಕಾಲುವೆಯನ್ನು ನೋಡುವಾಗ ನಾವು ನೀರು ಯಾವ ಕಡೆ ಬಳಸಿದ್ರೆ ಅದು ಯಾವ ಕಡೆ ತಿರುಗುತ್ತೆ ಅನ್ನುವಂಥದ್ದನ್ನು ಅಲ್ಲಿ ಅರಸನಾದಂಥ ಸೊಲೊಮೋನನು ಬರೆಯಲ್ಪಟ್ಟಿದ್ದಾನೆ. ಪ್ರಿಯರೇ, ಅದು ಯಾವ ಕಡೆಗೆ ಬೇಕಾದರೂ ತಿರುಗಿಸುವಂತ ಅಧಿಕಾರ ಅಥವಾ ಸಾಮರ್ಥ್ಯವನ್ನು ದೇವರ ಕೈಯಲ್ಲಿದೆ. ದೇವರು ಕಟ್ಟಿದ್ದನ್ನು ಮನುಷ್ಯನು ಎಂದಿಗೂ ಬಿಚ್ಚಲಿಕ್ಕೆ ಆಗೋದಿಲ್ಲ. ದೇವರು ಬಿಚ್ಚಿದ್ದನ್ನು ಮನುಷ್ಯನು ಎಂದೂ ಕೂಡ ಕಟ್ಟಲಿಕ್ಕೆ ಆಗೋದಿಲ್ಲ. ಕರ್ತನಲ್ಲಿ ಪ್ರೀತಿಯುಳ್ಳವರೇ, ಯಾಕಂದ್ರು ದೇವರ ಬಾಯಿಂದ ಹೊರಡುವ ಮಾತಿನಿಂದಲೇ ಈ ಭೂಮಿ ಆಕಾಶವು ಪ್ರಾರಂಭವಾಗಿದೆ ಅಂತ ಇಬ್ರಿ ಪತ್ರಿಕೆಯಲ್ಲಿ ನಾವು ನೋಡುತ್ತೇವೆ. ಇವತ್ತು ನಾವು ಜೀವಿಸುವುದು ಕೂಡ ದೇವರ ವಾಕ್ಯದಿಂದಲೇ ಪ್ರಿಯರ, ಅಥವಾ ಲೋಕವು ಜೀವಿಸುವುದು ಕೂಡ ದೇವರ ವಾಕ್ಯದಿಂದಲೇ ಪ್ರಿಯರೇ. ಆತನ ಸೃಷ್ಟಿಗಳಲ್ಲಿ ಮರೆಯಾಗಿರುವಂಥದ್ದು ಒಂದೂ ಕೂಡ ಇಲ್ಲ. ಎಲ್ಲವನ್ನು ಕೂಡ ಸೃಷ್ಟಿಗಳಲ್ಲಿ ಒಳಗೊಂಡಿದೆ. ಯಾಕಂದ್ರೆ ಪ್ರಾರಂಭದಲ್ಲಿ ನೋಡುವಾಗ ದೇವರ ಮಾತಿನಿಂದಲೇ ಪ್ರಾರಂಭವಾಯಿತು ಎಂಬುದನ್ನು ನಾವು ನೋಡುತ್ತೇವೆ. ಇಲ್ಲಿ ಮನುಷ್ಯನು ದೇವರ ವಾಕ್ಯಕ್ಕೆ ಬದಲಾಗುವಂತವನಾಗಿದ್ದಾನೆ. ನೋಡ್ರಿ, ಇಲ್ಲಿ ಕೋರೇಶನು ಧಾರಾಳವಾಗಿ ದಯಪರವಾಗಿ ಅವರನ್ನು ಕಳಿಸಿಕೊಡ್ತಾನೆ. ಇಂದು ನೇಹೆಮೀಯನ ಕಾಲದಲ್ಲಿ ಕೂಡ ನಾವು ನೇಹೆಮೀಯನ ಒಂದು ಕಾಲದಲ್ಲಿ ನಾವು ನೋಡ್ತಾ ಇದ್ದೇವೆ. ಅಲ್ಲಿ ಏನಂದ್ರೆ ಅನೇಕ ಕಟ್ಟಿಗೆಗಳನ್ನು ಅಥವಾ ಅಲ್ಲಿ ದೇವಾಲಯಕ್ಕೆ ಬೇಕಾಗಿರುವಂತ ಎಲ್ಲ ಸಾಮಗ್ರಿಗಳನ್ನು ಹಡಗಿನ ಮೂಲಕವಾಗಿ ಕಳಿಸಿಕೊಡುವಂಥದ್ದನ್ನು ನಾವು
ನೋಡುತ್ತೇವೆ. ಕರ್ತನಲ್ಲಿ ಪ್ರೀತಿಯುಳ್ಳ ಪ್ರಿಯರೇ, ದೇವರು ಆಯಾಯ ಕಾಲಕ್ಕೆ ತಕ್ಕಂತೆ ರಾಜ್ಯರ ಮನಸ್ಸನ್ನು ಬದಲಾಯಿಸುವಂತಾಗಿದ್ದಾನೆ. ಇಂದಿನ ದಿನಗಳಲ್ಲಿ ನಾವು ನೋಡುವಾಗ ನಾವು ಸೇವೆ ವಿಷಯವಾಗಿ ಅನೇಕ ಸಂದರ್ಭದಲ್ಲಿ ಎಂದೇಟ ಹಾಕುತ್ತೇವೆ, ಭಯಪಡುತ್ತೇವೆ. ಈ ಒಂದು ಕಠಿಣವಾಗಿರುವಂತ ವ್ಯಕ್ತಿ, ಈತನು ಬಹಳ ಕ್ರೂರವಾಗಿರುವಂತ ವ್ಯಕ್ತಿ ಎಂಬುದಾಗಿ ನಾವು ಅಂದುಕೊಳ್ಳುತ್ತೇವೆ. ಆದ್ರೆ ದೇವರಿಗೆ ಅಸಾಧ್ಯವಾದದ್ದು ಒಂದು ಇಲ್ಲ ಪ್ರಿಯರು, ಎಲ್ಲವೂ ಕೂಡ ಸಾಧ್ಯವಾಗಿರುವಂತದ್ದೇ ಆಗಿದೆ ಪ್ರಿಯರು. ಒಂದು ಸಾರಿ ಏನ್ ಮಾಡಿದ್ರಂದ್ರ, ಇವರು ಸಾಧು ಸುಂದರ್ ಸಿಂಗ್ ಅವರು, ಅವರಿಗೆ ಒಂದು ದೇವ್ರ ಪ್ರೇರೇಪಣೆ ಹೇಳ್ತು. ಒಂದು ದಿವಸ, ನೋಡಪ್ಪ, ಟ್ರೈನ್ ನಲ್ಲಿ ಒಬ್ಬ ವ್ಯಕ್ತಿ ಪ್ರಯಾಣ ಮಾಡ್ತಾ ಇದ್ದಾನೆ, ನೀನು ಒಂದು ಸತ್ಯವೇದವನ್ನು ತೆಗೆದುಕೊಂಡು ಹೋಗಿ ಆ ಒಂದು ವ್ಯಕ್ತಿಗೆ ಕೊಡು. ಆತನು ಒಬ್ಬ ಗೌರ್ಮೆಂಟ್ ಕೆಲಸವನ್ನು ಮಾಡುವಂತ ಅಧಿಕಾರಿಯಾಗಿದ್ದನು, ಒಂದು ದೊಡ್ಡ ಪೋಸ್ಟ್ ಅಲ್ಲಿ ಆ ವ್ಯಕ್ತಿ ಇದ್ದನು ಪ್ರಿಯರೇ. ಆವಾಗ ಸಾಧು ಸುಂದರ್ ಸಿಂಗ್ ಅವರು ಸತ್ಯವೇದವನ್ನು ತೆಗೆದುಕೊಂಡು ಹೋದ್ರು. ಆ ಒಂದು ವ್ಯಕ್ತಿಗೆ ನೀನು ಕೊಡು ಎಂಬುದಾಗಿ ಹೇಳಿದಾಗ ದೇವ್ರ ಮಾತು ವಿಧಿಯರಾಗಿ ತೆಗೆದುಕೊಂಡು ಹೋಗಿ, ಸರ್, ಇದು ಸತ್ಯವೇದ, ಇದು ನಿಮಗೋಸ್ಕರ ದೇವರು ನನಗೆ ಕೊಡಲು ಪ್ರೇರೇಪಿಸಿದ್ದಾನೆ ಎಂಬುದಾಗಿ ಕೊಟ್ಟಾಗ ಆ ವ್ಯಕ್ತಿ ಏನಂದ್ರೆ, ಒಂದು ದುರಂಕಾರದಿಂದ, ಅಯ್ಯೋ, ಇದು ಸತ್ಯವೇದವ, ಇದು ನನಗೆ ಅವಶ್ಯಕತೆ ಇಲ್ಲ, ಇದು ನನಗೆ ಯಾಕೆ ನೀನು ಕೊಡ್ತಾ ಇದೀಯ ಎಂದು ಬೀಸಿ ಅದನ್ನ ಟ್ರೈನ್ ನಿಂದ ಆ ಕಡೆ ಬಿಸಾಕಿಬಿಟ್ಟ ಪ್ರಿಯ. ಆಗ ಟ್ರೈನ್ ವೇಗವಾಗಿ ಹೊರಟು ಹೋಯಿತು. ನಂತರ ಕೆಲವು ವರ್ಷಗಳ ಕಳೆದು ಹೋದುವ ಆ ಸತ್ಯವೇದವು ಬಿದ್ದು ಅದು ಮಳೆಗೆ ತೊಯ್ದು ಗಾಳಿ ಚಳಿಗೆ ಮುಂತಾದವುಗಳು ಎಲ್ಲ ಹಾಳಾಗಿ ಕಿತ್ಕೊಂಡು ಹೋಗಲ್ಪಟ್ಟಿತು. ಮತ್ತೆ ಒಂದು ಕಾಲ ಬಂದಾಗ ಅದರ ಒಂದು ತುಂಡು ಏನ್ ಮಾಡಿತ್ತಂದ್ರೆ, ಆ ಒಂದು ಟ್ರೈನ್ ನಲ್ಲಿ ಹಳಿಯಲ್ಲಿ ಅದು ಸಿಕ್ಕಿಕೊಂಡಿತ್ತು, ಒಂದು ಪೀಸು ಸಿಕ್ಕಿಕೊಂಡಾಗ ಅಲ್ಲಿ ಒಬ್ಬ ಯವನಸ್ಥ ವ್ಯಕ್ತಿ ಏನ್ ಮಾಡಿದ್ದಂದ್ರೆ, ಈ ಪ್ರಪಂಚವೇ ನನಗೆ ಬೇಡಂದು ಅವನು ಅನೇಕ ಈ ಲೋಕದ ಗೊಂದಲಗಳಿಗೆ ಸಿಕ್ಕಾಕಿಕೊಂಡು, ನಾನು ಟ್ರೈನ್ ನಲ್ಲಿ ಹೋಗಿ ಬಿದ್ದು ಆ ಟ್ರೈನ್ ಹಳಿಯಲ್ಲಿ ಸತ್ತೋಗ್ಬಿಡ್ಬೇಕೆಂಬುದಾಗಿ ಅಂದುಕೊಂಡು ಆ ಒಂದು ಜಾಗಕ್ಕೆ ಹೋದ ಪ್ರಿಯರೇ. ಹೋದಾಗ ಏನ್ ಮಾಡ್ತಿದ್ರೆ, ಅಲ್ಲಿ ಇನ್ನು ಕೆಲವು ನಿಮಿಷಗಳಲ್ಲಿ ಟ್ರೈನ್ ಬರ್ತಾ ಇತ್ತು. ಅಲ್ಲಿ ಬರುವಾಗ ಅದು ಗಾಳಿಗೆ ನೇತಾಡ್ತಾ ಇತ್ತ ಬೈಬಲ್ನ ಒಂದು ಆಳಿ ನೇತಾಡುವಾಗ ಇದರಲ್ಲಿ ಏನ್ ಬರೆಯಲ್ಪಟ್ಟಿತ್ತು ಎಂಬುದಾಗಿ ನೋಡುವಾಗ ಅಲ್ಲಿ ಒಂದು ಪ್ರಾಮುಖ್ಯವಾದಂತ ವಚನ ಬರೆಯಲ್ಪಟ್ಟಿತ್ತು. ಆ ವಚನ ಅವನ ಜೀವನಕ್ಕೆ ಅಟ್ರಾಕ್ಷನ್ ಆಯ್ತು ಪ್ರಿಯರೇ. ನೀನು ಪಾಪದ ಪಾಲಿಗೆ ಸತ್ತು ನೀತಿಯ ನಿಮಿತ್ತವಾಗಿ ಬದುಕಲ್ಪಡುವಿ ಎಂಬುದಾಗಿ. ಕರ್ತನಲ್ಲಿ ಪ್ರೀತಿಯುಳ್ಳ ಪ್ರಿಯ ದೇವರ ಮಕ್ಕಳೇ, ಇದು ಎಂತ ಒಂದು ಸಾಂತ್ವನದ ಮಾತೆಂದು ತೆಗೆದುಕೊಂಡು ಅದನ್ನು ಎದಿಗಪ್ಪಿಕೊಂಡು ಅವನು ವಾಕ್ಯದಿಂದ ಅದು ಬದಲಾಗಲ್ಪಟ್ಟನು ಎಂಬುದಾಗಿ ನಾವು ನೋಡುವಂತವರಾಗಿದ್ದೇವೆ. ಯಾಕಂದ್ರೂ ಇದು ಕಾಲ ಒಂದು ಗತಿಸಿ ಹೋಗ್ಬೋದು, ಅಥವಾ ಇನ್ನು ಬೇರೆ ಬೇರೆ ಕಾರ್ಯಗಳು ಈ ಲೋಕದಲ್ಲಿ ನಡೀಬಹುದು. ಆದ್ರೂ ದೇವರ ವಾಕ್ಯ ಒಂದು ಸೊನ್ನೆ ಆದರೂ ಅಳಿದು ಹೋಗುವುದಿಲ್ಲ ಎಂಬುದಾಗಿ ಯೇಸು ಸ್ವಾಮಿ ಅವರು ಸ್ಪಷ್ಟವಾಗಿ ಹೇಳಿದ್ದಾರೆ. ಆತನ ಮಾತಿನಲ್ಲಿ ಶಕ್ತಿ ಇದೆ, ವಾಕ್ಯದಲ್ಲಿ ಬಲವಿದೆ, ಆ ವಾಕ್ಯದಲ್ಲಿ ಸಾಮರ್ಥ್ಯವಿದೆ. ಅದು ಸತ್ತು ಹೋಗುವ ಒಂದು ಪ್ರಾಣಕ್ಕೆ ಜೀವವಾಗಿದೆ ಪ್ರಿಯರೇ. ಪಾಪದ ಪಾಲಿಗೆ ಅದು ಒಂದು ಕ್ಷಮಾಪಣೆಯಾಗಿ ಬಿಡುಗಡೆಯನ್ನು ಕೊಡುವಂತದ್ದಾಗಿದೆ ಪ್ರಿಯರೇ. ಕರ್ತನಲ್ಲಿ ಪ್ರೀತಿಯುಳ್ಳವರೇ, ಇನ್ನೊಂದು ವಚನ ಇದೇ ಪ್ರಕಾರವಾಗಿ ಯೆಶಾಯನ ಒಂದು ಪ್ರವಾದನೆ ಗ್ರಂಥ 44ನೇ ಅಧ್ಯಾಯ 28ನೇ ವಚನದಲ್ಲಿ, ಅದು ರಾಜನ ಸಂಕಲ್ಪ ಯೆಹೋವನ ಕೈಯಲ್ಲಿದೆ ಎಂಬುದಾಗಿ ನಾವು ನೋಡಲ್ಪಡುವಂತವರಾಗಿದ್ದೇವೆ. ಇಷ್ಟಾರ್ಥವನ್ನು ನೆರವೇರಿಸುವಂತ ದೇವರಾಗಿದ್ದಾನೆ ಪ್ರಿಯರೇ. ನಾವು ಅನೇಕ ಸಂದರ್ಭದಲ್ಲಿ ಅಂದುಕೊಳ್ಳುತ್ತೇವೆ, ಕೆಲವು ಸಮಯದಲ್ಲಿ ಸತ್ಯವೇದವನ್ನು ಓದುತ್ತೇವೆ, ಕೆಲವು ಸಮಯದಲ್ಲಿ ನಮಗೆ ಬೇಸರವಾದಾಗ ನಾವು ಓದುವುದಿಲ್ಲ. ಆದರೆ ಪ್ರತಿ ಒಂದೊಂದು ವಾಕ್ಯದ ಸಾಮರ್ಥ್ಯದಿಂದ ಮನುಷ್ಯನು ಬದುಕುವಂತವನಾಗಿದ್ದಾನೆ. ಈ ಲೋಕದಲ್ಲಿ ನಮ್ಮನ್ನು ಪ್ರೇರೇಪಿಸಿ ಪ್ರಬೋಧಿಸಿ ದಿನನಿತ್ಯವೂ ಪೋಷಿಸಿ ನಡೆಸುವಂಥದ್ದು ಸತ್ಯವೇದ ವಾಕ್ಯಗಳೇ ಪ್ರಿಯ. ಆ ವಾಕ್ಯಗಳೇ ನಮ್ಮನ್ನು ಜೀವವಾಗಿಯೂ ಅದು ಕೊಯ್ಲು ಎಂಬುದಾಗಿ ಹೇಳಲ್ಪಡುವಂತದ್ದಾಗಿದೆ. ಅದು ಒಂದು ನಿಧಿಯಾಗಿ ಮಾರ್ಪಡುವಂತದ್ದಾಗಿದೆ. ಅದು ಉಕ್ಕುವಂತ ಒಂದು ಹೊರತೆಗೆ ಸಮರ್ಥವಾಗಿದೆ. ಅದು ಜೀವದ ರೊಟ್ಟಿಯಾಗಿದೆ ಪ್ರಿಯರೇ. ಆ ರೊಟ್ಟಿಯನ್ನು ತಿಂದವನು ಎಂದಿಗೂ ಹಸುವೆ ಆಗುವುದಿಲ್ಲ, ನೀರನ್ನು ಕುಡಿದವನಿಗೆ ದಾಹವೇ ಆಗುವುದಿಲ್ಲ ಎಂಬುದಾಗಿ ಯೇಸು ಸ್ವಾಮಿ ಅವರು ನಮಗೆ ಮಾದರಿಯಾಗಿದ್ದಾರೆ. ಕರ್ತನಲ್ಲಿ ಪ್ರೀತಿಯುಳ್ಳ ಪ್ರಿಯರೇ, ಅಲ್ಲಿ ಅಧಿಕಾರವಾಗಿರ್ಬೋದು, ಆಡಳಿತವಾಗಿರ್ಬೋದು, ಈ ಲೋಕದ ಯಾವುದೇ ಪ್ರಭಾವವಾಗಿರ್ಬೋದು, ದೇವರ ವಾಕ್ಯಕ್ಕೆ ಎದುರಾಗಿ ನಿಲ್ಲುವಂಥದ್ದು ಯಾವುದೂ ಇಲ್ಲ ಎಂಬುದಾಗಿ ನಾವು ಸತ್ಯವೇದದಲ್ಲಿ ಕಲಿತುಕೊಳ್ಳುವಂತವರಾಗಿದ್ದೇವೆ. ಹಾಗೆ ಮುಂದೆ ಇದು ಕ್ರೈಸ್ತರಿಗೆ ಉತ್ಸಾಹವನ್ನು ಕೊಡುವಂತ ವಾಕ್ಯಗಳಾಗಿದೆ. ನಾವು ಅನೇಕ ಸಂದರ್ಭದಲ್ಲಿ ಮೊದಲು ಹೇಳಿದ ಹಾಗೆ ನಾವು ಸೇವೆಗೆ ಭಯಪಡುವಾಗ ಸೇವೆಗೆ ಭಯಪಡುವಂತ ಅವಶ್ಯಕತೆ ಇಲ್ಲ. ಯಾಕಂದ್ರೂ
ದೇವರ ವಾಕ್ಯ ಹೇಳ್ತೈತಿ ಏನಂದ್ರೆ, ಯುಗದ ಸಮಾಪ್ತಿಯವರೆಗೂ ನಾನು ನಿಮ್ಮ ಸಂಗಡಿಗನಾಗಿರುತ್ತೇನೆ. ಈ ವಚನವನ್ನು ಇಟ್ಟುಕೊಂಡು ಅನೇಕ ಆ ಮಿಷನರಿಗಳು ತಮ್ಮ ಪ್ರಾಣವನ್ನೇ ಕೊಡುವಷ್ಟರ ಮಟ್ಟಿಗೆ ಸೇವೆಯನ್ನು ಮಾಡಿದ್ರು ಪ್ರಿಯರೇ. ಒಂದು ದಿನವಲ್ಲ, ಎರಡು ದಿನವಲ್ಲ, ಜೀವನ ಪೂರ್ತಿ, ಅಂದ್ರೆ ಯುಗದ ಸಮಾಪ್ತಿಯವರೆಗೂ ನಾನು ನಿಮ್ಮ ಸಂಗಡ ಇರುತ್ತೇನೆ ಎಂಬುದಾಗಿ. ಆತನು ನಮ್ಮ ಸಂಗಡ ಇರುವಾಗ ನಮ್ಮನ್ನು ಎದುರಿಸುವವರು ಯಾರು ಎಂಬುದಾಗಿ ಒಂದು ಬೈಬಲ್ ವಾಕ್ಯವನ್ನು ಓದುತ್ತೇವೆ. ಈಗ ನಾವೊಬ್ಬ ಪ್ರಾಮುಖ್ಯವಾಗಿರುವಂತ ದೇವರ ಸೇವಕರ ಬಗ್ಗೆ ನಾವು ಪರಿಚಯ ಮಾಡಿ ಅವರನ್ನು ತಿಳಿದುಕೊಳ್ಳೋಣ. ಜಾರ್ಜ್ ಉಗ್ಲೋ ಪೋಪ್ ಎಂಬುದಾಗಿ ಈ ಒಂದು ವ್ಯಕ್ತಿಯ ಹೆಸರು. ಇವರ ಜೀವಿತದ ಕಾಲ 1820ರಿಂದ 1908ರವರೆಗೆ ಇವರು ಜೀವಿಸಿದರು ಪ್ರಿಯರು. ಇವರು ಜಾರ್ಜ್ ಉಗ್ಲೋ ಪೋಪ್ ಎಂಬುದಾಗಿ ಏಪ್ರಿಲ್ 24ರಿಂದ 1820ರಂದು ಇವರು ಕೆನಡಾದಲ್ಲಿ ಬ್ರಿಟಿಷ್ ಪೋಷಕರಿಗೆ ಇವರು ಜನಿಸಿದರು. ಇವರ ಕುಟುಂಬವು ನಂತರ ಇಂಗ್ಲೆಂಡಿಗೆ ಸ್ಥಳಾಂತರಿಸಲ್ಪಟ್ಟಿತು. ಅಲ್ಲಿ ಅವರು ಬಲವಾದ ಕ್ರೈಸ್ತ ನಂಬಿಕೆಯನ್ನು ಬೆಳೆಸಿಕೊಂಡರು. ಸ್ವಾರ್ಥ ಕೆಲಸಕ್ಕೆ ಅವರು ನೇಮಕಗೊಂಡರು. ಅವರು 19ನೇ ವಯಸ್ಸಿನಲ್ಲಿ ದಕ್ಷಿಣ ಭಾರತಕ್ಕೆ ಪ್ರಯಾಣ ಬೆಳೆಸಿದರು. ಅಲ್ಲಿ ಅವರು ತಮಿಳು ಜನರಲ್ಲಿ ದಶಕಗಳ ಕಾಲ ಕೆಲಸ ಮಾಡುತ್ತಿದ್ದರು. ಅಲ್ಲಿಂದ ಅವರು ಹುಟ್ಟಿ ಬೆಳೆದು ಮತ್ತೆ ತಮಿಳುನಾಡಿಗೆ ಅಂದ್ರೆ ದಕ್ಷಿಣ ಭಾರತಕ್ಕೆ ಬಂದು ಅಲ್ಲಿ ತಮ್ಮನ್ನು ತಾವು ಪ್ರೇರೇಪಿಸಿಕೊಂಡು ಕರ್ತನ ಸೇವೆಗಾಗಿ ತಮ್ಮನ್ನು ಪ್ರೋತ್ಸಾಹಿಸಿಕೊಂಡರು ಎಂಬುದಾಗಿ ನೋಡುತ್ತೇವೆ. ಮತ್ತೆ ಅಲ್ಲಿ ಅನೇಕವಾದಂತ ಭಾಷೆಗಳು ಅವರು ಬೇರೆ ಬೇರೆವಾದಂತ ತರ್ಜುಮೆಯನ್ನು ಮಾಡಿದರು. ನಂತರ ಸ್ವಾರ್ಥ ಕೆಲಸಕ್ಕೆ ಸ್ಥಳೀಯ ಮತ್ತು ಸಾಂಸ್ಕೃತಿಕ ಭಾಷೆಯನ್ನು ಅರ್ಥ ಮಾಡಿಕೊಳ್ಳುವುದು ಅಗತ್ಯ ಎಂದು ಅವರು ನಂಬಿದರು. ಪೋಪ್ ತಮಿಳು ಜಗತ್ತಿನಲ್ಲಿ ಸಾಧಾರಣ ಸಾಧನೆಗಳನ್ನು ಮಾಡಿದರು. ಇಂದಿನ ವೈಜ್ಞಾನಿಕ ಮುಂದುವರೆದ ಪೀಳಿಗೆಯೂ ಸಹ ಅಸಾಧ್ಯವಾದದ್ದನ್ನು ಮಾಡಿದರು ಪ್ರಿಯರೇ. ಇಂದಿನ ವಿಜ್ಞಾನವು ಕೂಡ ಅದನ್ನು ಮಾಡದೇ ಇರುವಂತಹ ಒಂದು ಸಾಧನೆಯನ್ನು ಜಾರ್ಜ್ ಉಗ್ಲೋ ಪೋಪ್ ಅವರು ಮಾಡಿದರು ಪ್ರಿಯರೇ. ಮತ್ತು ತಮಿಳ ಭಾಷೆಗೆ ತಮ್ಮ ಸ್ವತಃ ಮಹಾನ್ ವಿದ್ವಾಂಸರಾಗಿ ಶಾಶ್ವತ ಖ್ಯಾತಿಯನ್ನು ಗಳಿಸಿದರು. ಅವರ ಅಪಾರ ಜ್ಞಾನವನ್ನು ಹೊಂದಿದರು. ಯಾವುದೇ ರಾಷ್ಟ್ರದಲ್ಲಿ ಕ್ರಿಸ್ತನಿಗೆ ಪರಿಣಾಮಕಾರಿಯಾಗಿ ಸೇವೆ ಸಲ್ಲಿಸಲು ಭಾಷೆ ಅಗತ್ಯ ಎಂದು ಅವರು ಅರ್ಥ ಮಾಡಿಕೊಂಡರು. ಇವರ ಒಂದು ಉದ್ದೇಶವೇನೆಂದ್ರೆ, ಪ್ರತಿಯೊಬ್ಬ ಮನುಷ್ಯನಿಗೆ ಭಾಷೆ ಅಗತ್ಯ. ಈಗ ನಾವು ಯಾವ ಭಾಷೆಯಲ್ಲಿ ಹೋಗಿ ನಾವು ಸೇವೆಯನ್ನು ಮಾಡುತ್ತೇವೋ ಆ ಸ್ಥಳಗಳಲ್ಲಿ ಆ ಒಂದು ಸ್ಥಳೀಯರ ಭಾಷೆ ಅಗತ್ಯ ಎಂಬುದಾಗಿ ಆಗಿನ ಮಿಷನರಿಗಳು ಎಲ್ಲರೂ ಕೂಡ ಹೀಗೆ ಮಾಡ್ತಾ ಬಂದರು. ಪ್ರಾರಂಭದಲ್ಲಿ ಅವರು ಬಹಳ ಕಷ್ಟಪಟ್ಟು ಆ ಭಾಷೆಯನ್ನು ಕಲಿತು ನಂತರ ಅವರಿಗೆ ದೇವರ ವಾಕ್ಯವನ್ನು ತಲುಪಿಸುವ ಗುರಿ ನಿಟ್ಟಿನಲ್ಲಿ ಇವರಿದ್ದರು ಪ್ರಿಯರೇ. ಹಾಗೂ ದಕ್ಷಿಣ ಭಾರತದ ಮತ್ತು ಚೆನ್ನೈಗೆ ಆಗಮಿಸಿದರು. ಅವರು ತಿರುನಲ್ವೇಲಿಯ ಸಾಯಂಪುರಂ ಅನ್ನು ತಮ್ಮ ಕಾರ್ಯಾಚರಣೆಯಾಗಿ ನೆಲೆಯನ್ನಾಗಿ ಮಾಡಿಕೊಂಡರು. ಗ್ರೀಕ್, ಇಬ್ರು, ಲ್ಯಾಟಿನ್, ತಮಿಳ್, ಇಂಗ್ಲಿಷ್, ಸಾಂಸ್ಕೃತಿಕ, ತೆಲುಗು, ಕನ್ನಡ ಮತ್ತು ಮಲಯಾಳಂ ಭಾಷೆಗಳನ್ನು ಕರಗತ ಮಾಡಿಕೊಂಡರು. ಅವರು ತಮಿಳುನಾಡಿನ ಕ್ರಿಶ್ಚಿಯನ್ನರಾಗಿ ಅಲ್ಲಿ ಸಾಯಂಪುರಂನಲ್ಲಿ ವಿಶ್ವವಿದ್ಯಾಲಯವನ್ನು ಸ್ಥಾಪಿಸಿದರು. ಅವರ ದೇಣಿಗೆಯರಿಂದ ಶ್ರಮವು ಫಲ ಮತ್ತು ನೀಡಿತು. 96 ಪಟ್ಟಣಗಳಲ್ಲಿ ಚರ್ಚ್ಗಳನ್ನು ನಡೆಯಲಾಯಿತು. ಅಲ್ಲಿ 1100 ಜನರು ಬ್ಯಾಪ್ಟಿಸಮಿಗೆ ಸಿದ್ಧವಾದರು ಮತ್ತು ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಶಾಲೆಗಳನ್ನು ನಿರ್ಮಿಸಲಾಯಿತು. ಈ ಸಾಧನೆಯ ಹೊರತಾಗಿ ಅಲ್ಲಿ ಪೋಪ್ ಅನೇಕ ಪಟ್ಟಣಗಳಿಗೆ ಪ್ರವೇಶವನ್ನು ಮಾಡಿ ಬಹಳ ಕಷ್ಟಪಟ್ಟು ಸ್ವಾರ್ಥೆಯನ್ನು ಸಾರಿರುವಂಥದ್ದನ್ನು ಇವರ ಜೀವಿತದಲ್ಲಿ ನಾವು ನೋಡುವಂಥವರಾಗಿದ್ದೇವೆ. ನಾಗರಿಕರಿಸಲಾಯಿತು ಮತ್ತು ಒಮ್ಮೆ ಧರ್ಮೋಪದೇಶ ಮಾಡುವಾಗ ಆ ಮಹಿಳೆ ಒಬ್ಬರು ಹಸುವಿನ ಸೆಗಣಿಯಿಂದ ಮುಳುಗಿಸಲಾಯಿತು. ಇವರನ್ನು ತೀವ್ರ ಪರೀಕ್ಷೆಗಳನ್ನು ಎದುರಿಸಿದರು. ಆದರೂ ಅವರು ಯೇಸುವಿನ ಪ್ರೀತಿಗಾಗಿ ಮತ್ತು ಇತರರು ಆ ಪ್ರೀತಿಯನ್ನು ಅರ್ಥ ಮಾಡಿಕೊಳ್ಳಲು ಸಹಾಯ ಮಾಡಲು ಇದನ್ನೆಲ್ಲ ಸಹಿಸಿಕೊಂಡರು ಪ್ರಿಯರೇ. ಕ್ರಿಸ್ತನ ನಿಮಿತ್ತವಾಗಿ ಎಲ್ಲ ಹಿಂಸೆಗಳನ್ನು ಅವರು ಸಹಿಸಿಕೊಂಡು ಅವರು ಕಷ್ಟಪಟ್ಟು ಅಲ್ಲಿ ಭಾಷೆಯನ್ನು ಕಲಿತುಕೊಂಡ್ರು. ನಂತರ ಆ ಭಾಷೆಯಿಂದ ದೇವರ ವಾಕ್ಯಗಳನ್ನು ಸಾರಿದರು. ಅನೇಕ ಜನರಿಗೆ
ಅಲ್ಲಿ ಯೇಸು ಸ್ವಾಮಿಯಿಂದ ದೀಕ್ಷಾ ಸ್ನಾನವನ್ನು ಕೊಟ್ಟರು ಪ್ರಿಯ. ಮತ್ತು ಇವರು ಆ ಪ್ರೀತಿಯನ್ನು ಅರ್ಥ ಮಾಡಿಕೊಳ್ಳಲು ಸಹಾಯ ಮಾಡಲು ಇದನ್ನೆಲ್ಲ ಸಹಿಸಿಕೊಂಡರು. ತಮಿಳಿನಲ್ಲಿ ಅನೇಕ ಸಂಸ್ಕೃತಿಗಳನ್ನು ಬರೆದಿದ್ದಾರೆ. ಅದರಲ್ಲಿ ಪ್ರಾಮುಖ್ಯವಾಗಿ ತಿರುವಳವರು ಅವರ ನೈತಿಕ ಶ್ರೇಷ್ಠ ತಿರುಕುರಲ್ ಇನ್ನು ಇಂಗ್ಲಿಷಿಗೆ ಅನುವಾದಿಸಿದ್ದಾರೆ. ಕ್ರಿಸ್ತನನ್ನು ಬೋಧಿಸಲು ಸಂಪೂರ್ಣವಾಗಿ ಮೀಸಲಾದ 88 ವರ್ಷಗಳ ಜೀವನದ ನಂತರ ಪೋಪ್ ಫೆಬ್ರವರಿ 11ರಂದು ತಮ್ಮ ಶಾಶ್ವತ ವಿಶ್ರಾಂತಿಯನ್ನು ಪ್ರವೇಶಿಸಿದರು. ಇವರ ನಂಬಿಕೆಸ್ತಿಕೆಯಿಂದ ಪೋಷಿಸಿದ ಗುರುಗಳಿಂದ ಸ್ವೀಕರಿಸಲ್ಪಟ್ಟರು. ಪ್ರಿಯರೇ, ಇವತ್ತು ನಾವು ಈ ಒಂದು ವ್ಯಕ್ತಿಯಿಂದ ಕಲಿತುಕೊಳ್ಳಬೇಕಾಗಿರುವಂತ ಪ್ರಾಮುಖ್ಯವಾದಂತ ವಿಷಯವೇನೆಂದರೆ, ಇವರಿಗೆ ಇಷ್ಟವಾಗುವಂತ ವಚನ 1 ಕೊರಿಂಥದವರಿಗೆ ಬರೆದ ಪತ್ರಿಕೆ 9ನೇ ಅಧ್ಯಾಯ 22ನೇ ವಚನದಲ್ಲಿ, ನಾನು ಎಲ್ಲ ಜನರಿಗೂ ಎಲ್ಲವೂ ಆಗಿದ್ದೇನೆ, ಇದರಿಂದ ನಾನು ಎಲ್ಲ ರೀತಿಯಿಂದಲೂ ಕೆಲವರನ್ನು ಉಳಿಸಬಹುದು. ಇದು ಅಪೊಸ್ತಲನಾಗಿರುವಂತ ಪೌಲನು ಜೀವನದಲ್ಲಿ ನೆರವೇರಿರುವಂತ ಒಂದು ವಾಕ್ಯವಾಗಿದೆ. ಈ ವಾಕ್ಯದ ಆಧಾರದ ಮೇಲೆ ಅವರು ಸುವಾರ್ತೆಯನ್ನು ಪರಿಣಾಮಕಾರಿಯಾಗಿ ಹಂಚಿಕೊಳ್ಳಲು ತಮಿಳು ಸಾಂಸ್ಕೃತಿಕ ಭಾಷೆಯನ್ನು ತನ್ನನ್ನು ತಾನು ತೊಡಗಿಸಿಕೊಳ್ಳುವ ಮೂಲಕ ಪೋಪ್ ಈ ವಚನವನ್ನು ಸಾಕಾರಗೊಳಿಸಿದರು. ಇವತ್ತು ನಮ್ಮ ಸಂಸ್ಕೃತಿಗಳಲ್ಲಿ ನಾವು ಜನರ ಭಾಷೆಗಳು ಮತ್ತು ಸಂಪ್ರದಾಯಗಳನ್ನು ಅರ್ಥ ಮಾಡಿಕೊಳ್ಳಲು ಕ್ರಿಸ್ತನ ಪ್ರೀತಿಯನ್ನು ಪರಿಣಾಮಕಾರಿಯಾಗಿ ಹಂಚಿಕೊಳ್ಳಲು ಸಹಾಯ ಮಾಡುತ್ತದೆ. ಇಂದು ಪೋಪ್ ಅವರ ಕೆಲಸವು ನಮಗೆ ನೆನಪಿಸುತ್ತದೆ. ದೇವರ ಮಹಿಮೆಗಾಗಿ ನಮ್ಮ ಪ್ರತಿಭೆಯನ್ನು ಬಳಸಿ ಮತ್ತು ಭಾಷಾ ಕೌಶಲ್ಯಗಳನ್ನು ಮಿಷನ್ಗಳಿಗಾಗಿ ಬಳಸಿದರು. ಇತರರಿಗೆ ಸೇವೆ ಸಲ್ಲಿಸಲು ದೇವರು ನಮಗೆ ಕೊಟ್ಟಿರುವ ಉಡುಗೊರೆಯನ್ನು ನೀಡಿದ್ದಾನೆ. ಕರ್ತನಲ್ಲಿ ಪ್ರೀತಿಯುಳ್ಳ ಪ್ರಿಯರೇ, ದೇವರು ನಮಗೆ ಅನೇಕ ತರವಾದಂಥ ತಾಲಾಂತುಗಳನ್ನು ಕೊಟ್ಟಿದ್ದಾನೆ. ನಮ್ಮ ದೇಹದಲ್ಲಿರುವಂಥ ಪ್ರತಿಯೊಂದು ಭಾಗವನ್ನು ನಾವು ದೇವರಿಗಾಗಿ ಉಪಯೋಗಿಸಬೇಕೆಂಬುದಾಗಿ ಇದು ಇವರ ಒಂದು ಜೀವನದ ಅರ್ಥವನ್ನು ಕೊಡುವಂಥದ್ದಾಗಿದೆ. ನಾವು ಏನೇ ಕಷ್ಟ ಬಂದರೂ, ಏನೇ ನಮ್ಮ ಜೀವನದಲ್ಲಿ ನಷ್ಟಪಟ್ಟರೂ ಕೂಡ ಕ್ರಿಸ್ತನ ನಿಮಿತ್ತವಾಗಿ ನಾವು ಮುಂದೆ ಸಾಗುವಂತೆ ಇವರ ಜೀವನ ನಮಗೆ ಸಹಾಯ ಮಾಡುವಂಥದ್ದಾಗಿದೆ. ಹಾಗಾಗುವಂತೆ ತಂದೆಯಾದ ದೇವರು ನಮ್ಮೆಲ್ಲರ ಜೀವನವನ್ನು ಸಹಕರಿಸಿ ತನ್ನ ಕೃಪೆಯಿಂದ ತುಂಬಿಸಿ ನಮಗಿನ್ನೂ ಅಧಿಕವಾದ ಸೇವೆ ಮಾಡುವಂತೆ ಜ್ಞಾನವನ್ನು, ಬಲವನ್ನು ಮತ್ತು ನಮ್ಮ ಕುಟುಂಬವನ್ನು ಪ್ರೋತ್ಸಾಹಿಸುವಂತೆ ಪ್ರಾರ್ಥನೆ ಮಾಡುವುದು. ಕೃಪಾಳವು, ದಯಾಳವು, ದಯಪರವೂ ಆಗಿರುವ ಕರುಣಾಮಯನು, ದಯಾಸಾಗರನು, ಮೃತ್ಯುಂಜಯನು, ಮರಣ, ಪಾಪ, ಪಾತಾಳಗಳನ್ನು ಹೋಗಲಾಡಿಸಿದ ನಮ್ಮ ಶ್ರೇಷ್ಠವುಳ್ಳ ತಂದೆಯು ನೀನಾಗಿದೆ ಸ್ವಾಮಿ. ಈ ಬೆಳಗಿನ ಜಾವದಲ್ಲಿ ತಂದೆಯೇ, ಉಗ್ಲೋ ಜಾರ್ಜ್ ಪೋಪ್ ಅವರ ಒಂದು ಮಾದರಿಯ ಜೀವಿತ ಹಾಗೂ ಕೊರೇಶನ ಆದೇಶದ ಒಂದು ಜೀವಿತ ನಾವು 2 ವಿಷಯವಾಗಿ ಕಲಿತುಕೊಂಡಿದ್ದೇವೆ. ಇದನ್ನು ಕಲಿತುಕೊಂಡು ನಾವು ಇನ್ನೂ ಬಲವಾಗಿ ನಿನ್ನ ಸೇವೆ ಮಾಡಲು ಸಹಾಯ ಮಾಡಿ. ಈ ದಿನವನ್ನು ಸಮಸ್ತ ನಿನ್ನ ಕರಗಳಿಗೆ ಒಪ್ಪಿಸಿಕೊಡು. ಈ ದಿನದಲ್ಲಿ ಮಾಡುವ ಎಲ್ಲಾ ಕೆಲಸ ಕಾರ್ಯಗಳನ್ನು ಅಪ್ಪ ನೀನು ಅದನ್ನು ಮುಟ್ಟಿ ಆಶೀರ್ವದಿಸು ದೇವರೇ. ಈ ದಿನದಲ್ಲಿ ಯಾರು ಕುಟುಂಬವನ್ನು ಸಂಧಿಸುತ್ತೇವೋ ಆ ಕುಟುಂಬಕ್ಕೆ ಶುಭ ಉಂಟಾಗಿಸುವ, ಪ್ರಯಾಣಿಸುವಂತ ಪ್ರಯಾಣಿಕರನ್ನು ಆಶೀರ್ವದಿಸು ತಂದೆಯ. ತಿರುಗೊಂದಾವತಿ ಈ ದಿನದ ಪ್ರತಿಯೊಂದೊಂದು ಕ್ಷಣವನ್ನು ನಿನ್ನ ಕರಗಳಿಗೆ ಒಪ್ಪಿಸಿಕೊಡು. ಯೇಸು ಕ್ರಿಸ್ತನ ಒಂದೇ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇವೆ ನಮ್ಮ ತಂದೆಯೇ, ಆಮೆನ್.